ಮನೆ ಕಟ್ಟಲು ಭೂಮಿ ಅಗೀತಾ ಇದ್ದಾಗಲೇ ಸಿಕ್ತು ಚಿನ್ನದ ನಿಧಿ. ಆ ಊರಲ್ಲಿ ನೂರಾರು ಕಡೆ ಚಿನ್ನದ ನಿಧಿಗಳಿದ್ಯಾ? ಹೊಯ್ಸಳರು ಚಾಲುಕ್ಯರ ಕಾಲದ ಸಂಪತ್ತು ಅಲ್ಲಿದ್ಯಾ? 101 ಬಾವಿ ಹಾಗೂ 101 ದೇವಸ್ಥಾನ. ಹೊಯ್ಸಳರ ಕಾಲದಲ್ಲಿತ್ತು ಟಂಕಶಾಲೆ. ಆ ಗ್ರಾಮದಲ್ಲಿ ಸಾಕಷ್ಟು ಕುಟುಂಬಗಳಿಗೆ ನಿಧಿ ಸಿಕ್ಕಿದ್ಯಾ? ರಹಸ್ಯವಾಗಿ ನಿಧಿಗಾಗಿ ಹುಡುಕಾಟ ನಡೀತಾ ಇದೆಯಾ? ಈಗ ಪತ್ತೆಯಾಗಿರುವಂತಹ ಚಿನ್ನದ ನಿಧಿ ಯಾರದ್ದು? ದೃಶ್ಯದಲ್ಲೂ ಕೂಡ ತೋರಿಸ್ತಾ ಹೋಗ್ತಾನೆ. ಇದೇ ಒಂದು ಮನೆಯ ಪಾಯ ಅನ್ನತಕ್ಕಂಥ ಸಂದರ್ಭದಲ್ಲಿ ಕೂಡ ಈಗ ನಿಧಿ ಸಹ ಸಿಕ್ಕಿರುವಂಥದ್ದು. ತೆಗೆದು ಹೊರ ಮಾಡಕತ್ತಿದ್ರಿ, ಬುಡಕ್ ಮಣ್ಣ ಸಿಕ್ಕತ್ರಿ, ಕೆರಿ ಹೊರ ಅಂತ ಇರ್ತಿದ್ರಿ. ಕಾಯಿ ಏನೇನು ಸಿಕ್ತಿದ್ವು. ಇದು ಸಿಕ್ತು, ನನಗೆ ಉಂಗು ಸಿಕ್ತು ಅಂತ ಹೇಳ್ತಿದ್ರು. ಮಳೆ ಬಂದಾಗ ಇಲ್ಲೇ ರಸ್ತೆಗೆ ಹುಡುಕ್ತಿದ್ವಿ. ಡಾಂಬರ್ ಪಂಬರ್ ಏನಿದ್ದಿಲ್ಲ. ಹಿಂದೆ ಹಿರಿಯರು ಟಂಕ್ ಸಾಲಿತ್ತು ಅಂತ ಒಬ್ಬರಂತ ಮುಕ್ಕಾದಂಥ ಆಭರಣಗಳನ್ನು ಗಡಿಗೆ ಒಳಗೆ ಹೂತು ಅಡುಗೆ ಮನೆಯೊಳಗೆ ಇಟ್ಟಾರ. ಇವರು ಅಜ್ಜ ಮುತ್ತಾಜ್ಜರು ಯಾರು ದೊಡ್ಡ ಮಂದಿನ ಇದ್ರಂತಂದ್ರೆ ಇನ್ನೂ ಒಂಚೂರು ತೆಗೆದು ನೋಡೋಣ ಅಲ್ಲಿ. ಇವುಗಳ ಸ್ವರೂಪವನ್ನು ಗಮನಿಸೋದಾಗಿದೆ. ಏನು ಅರಸ ಮನೆತನಗಳಿಗೆ ಸಂಬಂಧಪಟ್ಟಂಥದ್ದಲ್ಲ ಮತ್ತು ಅಧಿಕಾರಿಗಳಿಗೆ ಸಂಬಂಧಪಟ್ಟಂಥದ್ದನ್ನು ಕೂಡ ಅಲ್ಲ. ಒಬ್ಬ ಮಧ್ಯಮ ವರ್ಗದ ಅಂದಿನ ಕುಟುಂಬಕ್ಕೆ ಸಂಬಂಧಪಟ್ಟಂಥದ್ದು. ಲೊಕ್ಕಿ ಗೊಂಡಿ ಅಂದ್ರೆ ಲಕ್ಕುಂಡಿ, ಲೊಕ್ಕಿ ಗದ್ಯಾನ ಅಂತೇಳಿ ಒಂದು ನಾಣ್ಯವನ್ನು ಇಲ್ಲಿ ಹಚ್ಚ ಹಾಕಿಸ್ತಾ ಇದ್ರು. ಆಮೇಲೆ ಇಲ್ಲಿ ಅದು ಬಂಗಾರದ ನಾಣ್ಯ. ಅದು ಇದು ಮನಿದ ಇದು ವಸ್ತು ಅಡಿಗೆ ಮನೆ ಸಿಕ್ಕೈತಿ. ಅಡಿಗೆ ಮನಿದ ಅಂದ್ರೆ ಅವರ ಇಲ್ಲಿ ಹೇಳಿದಂದ್ರೆ ಮತ್ತೆ ಅದು ಅಲ್ಲಂದ್ರೆ ನಮ್ದು ಈಗ ನಮ್ಮ ವಸ್ತು ನಮ್ಗೆ ಸೇರ್ಬೇಕು ತಾನೆ, ಅದು ನಮ್ಗೆ ಸೇರ್ಬೇಕು. ಈಗ ನಮ್ಮ ಅಮ್ಮರ ನಮ್ಮ ಅಜ್ಜಾರು ಇಟ್ಟಿದ್ದ ಅದು ನಮಗೆ ಬೇಕ್ರಿ. ನಾವು ಅಲ್ಲಿ ಅಂದ್ರೆ ನಾವು ನೇನು ಕೊಡ್ತೀನಿ. ನನ್ನ ಮನಿನ ಎಲ್ಲ ಜನ ಮನೆ ಹೊಡ್ರಿ. ನಮ್ಮ ಅಣ್ಣರು ಸ್ನಾನ ಮಾಡಿ ಬ್ಯಾಂಕ್ನ ಸ್ನಾನ ಮಾಡಿ ಮನೆ ಹಾಕ್ಕೊಡ್ತಾರೆ. ಅಂಥದ್ದು 70-75 ಲಕ್ಷ ರೂಪಾಯ್ದು ಇವತ್ತು ಗೋಲ್ಡ್ ತೊಗೊಂಬಂದು ಸರ್ಕಾರ ಕುಪ್ಸ್ಯಾರ ಅವರು. ಅದು ಬೆಲೆ ಕಟ್ಟಕ್ಕಾಗ್ಲಾರ್ದಂಥ ಗೋಲ್ಡ್, ಹಳೆ ಬಂಗಾರ ಅದ. ಹೇಳಿದ್ವಲ್ಲ ಸರ್, ಇದ್ರ ಮೇಲೆ ಮೌಲ್ಯ ನಿಗದಿ ಮಾಡಿ ಏನು ಪರಿಹಾರ ಕೊಡೋಕ್ಕಿದ್ದು ಬರುತ್ತೋ ಅದನ್ನು ನಾವು ಖಂಡಿತ ಕೊಡ್ತೀವಿ ಸರ್. ಜಿಲ್ಲಾಡಳಿತ ಹೋಗ್ತಿದ್ದ ಮಾತಾಡಿ 5ನೇ 1 ಭಾಗ ಸರ್. ಆ ಊರನ್ನ ನೋಡಿದ್ರೇನೆ ಗೊತ್ತಾಗಿ ಬಿಡುತ್ತೆ ಅದು ಒಂದು ಐತಿಹಾಸಿಕ ಗ್ರಾಮ ಅಂತ. ಅಲ್ಲಿ ಇನ್ನೂ ಪುರಾತನ ಕಾಲದ ಮನೆಗಳು, ರಾಜರ ಕಾಲದ ಪಳೆಯುಳಿಕೆಗಳು, 100 ವರ್ಷಗಳ ಹಿಂದಿನ ದೇವಾಲಯಗಳೆಲ್ಲವೂ ಕಾಣುತ್ತೆ. ಆ ಊರಿನಲ್ಲಿ ಈಗ ನಿಧಿಯೂ ಸಿಕ್ಕಿದ್ದು ಆ ಗ್ರಾಮದಲ್ಲಿ ರಾಜರ ಕಾಲದ ನಿಧಿಗಳು ಸಾಕಷ್ಟು ಇವೆ ಅಂತ ಹೇಳಲಾಗ್ತಾ ಇದೆ. ಭೂಮಿ ಅಗೆದರೆ ಸಿಕ್ತಿದೆ ಬಂಗಾರ, ಮಳೆ ಬಂದ್ರೆ ಮೇಲೆ ಬರುತ್ತೆ ಚಿನ್ನ. ಸರ, ಉಂಗುರ, ಪೆಂಡೋಲೆ, ಕೈಖಡಗ, ಭೂಮಿಯಲ್ಲಿದ್ದ ಆ ನಿಧಿ ಯಾರದ್ದು? ಆ ಗ್ರಾಮದಲ್ಲಿ ಚಾಲುಕ್ಯ, ಹೊಯ್ಸಳ ಅರಸರ ಚಿನ್ನದ ನಿಧಿಗಳು ಇದೆಯಾ? ನಿಧಿ ಅಂದ್ರೆ ಚಿನ್ನಾಭರಣ, ವಜ್ರ ವೈಢೂರ್ಯಗಳು, ಸಾವಿರಾರು ವರ್ಷಗಳ ಹಳೆಯ ಸಂಪತ್ತು. ಇದು ಭೂಮಿಯಲ್ಲಿ ಸಿಕ್ಕಿದ ಉದಾಹರಣೆಗಳು ಸಾಕಷ್ಟಿವೆ. ಆಗಿನ ಕಾಲದ ರಾಜರು ನಿಧಿಗಳನ್ನ ದೇವಾಲಯಗಳಲ್ಲಿ, ಭೂಮಿಯಲ್ಲಿ, ಗುಹೆಗಳಲ್ಲಿ ಬಚ್ಚಿಟ್ಟಿದ್ರು. ಅವು ಈಗಲೂ ಸಿಗ್ತಾ ಇವೆ. ನಿಧಿ ಕಥೆಗಳನ್ನ ನಾವೆಲ್ಲ ಸಾಕಷ್ಟು ಕೇಳಿದ್ದೇವೆ, ಸಿನಿಮಾಗಳಲ್ಲೂ ನೋಡಿದ್ದೇವೆ. ನಮಗೂ ಆ ರೀತಿ ಒಮ್ಮೆಯಾದ್ರೂ ನಿಧಿ ಸಿಗಬಾರ್ದಾ ಅಂತ ಯೋಚನೆ ಮಾಡಿದ್ದೇವೆ. ಸದ್ಯ ಈಗ ಗದಗದಲ್ಲಿ ಒಂದು ಕುಟುಂಬಕ್ಕೆ ನಿಧಿ ಸಿಕ್ಕಿದೆ. ಮನೆ ಕಟ್ಟಲು ಅಡಿಪಾಯ ಹಾಕುವಾಗ ಚಿನ್ನದ ಖಜಾನೆ ಪತ್ತೆಯಾಗಿದೆ. ಭೂಮಿಯಲ್ಲಿ ನಿಧಿ ಇದೆ. ಅದು ಕೆಲವೊಮ್ಮೆ ಭೂಮಿ ಅಗೆದಾಗ ಪತ್ತೆ ಆಗುತ್ತೆ ಅಂತ ಎಲ್ಲರಿಗೂ ಗೊತ್ತು. ಕೆಲವರು ನಿಧಿಗಳನ್ನ ಪತ್ತೆ ಹಚ್ಚೋದಕ್ಕಂತಲೇ ಊರೂರು ಅಲೆದಾಡ್ತಾ ಇರ್ತಾರೆ. ಆದ್ರೆ ಯಾವ ಹುಡುಕಾಟವೂ ಮಾಡದೆ ತಮ್ಮ ಜಾಗದಲ್ಲಿ ಮನೆ ಕಟ್ಟಿಕೊಳ್ಳೋಣ ಅಂತ ತಾಯಿ ಮತ್ತು ಮಗ ಭೂಮಿ ತೋಡ್ತಾ ಇದ್ದಾಗ ಆ ಜಾಗದಲ್ಲಿ ನಿಧಿ ತುಂಬಿದ್ದ ಮಡಿಕೆ ಪತ್ತೆಯಾಗಿದ್ದು ಅದನ್ನ ತೆಗೆದು ನೋಡಿದಾಗ ಎಲ್ಲರೂ ಶಾಕ್ ಆಗಿದ್ದಾರೆ. ಅದರಲ್ಲಿ ಹಳೆಯ ಕಾಲದ ಚಿನ್ನದ ಒಡವೆಗಳು ಪತ್ತೆಯಾಗಿವೆ. ಅಕ್ಷರಶಃ ಆ ಕುಟುಂಬಕ್ಕೆ ಭೂಮಿಯಲ್ಲಿ ಅಡಗಿಸಿಟ್ಟಿದ್ದ ನಿಧಿ ಸಿಕ್ಕಿದೆ.
ಇತ್ತೀಚಿನ ದಿನಗಳಲ್ಲಿ ಚಿನ್ನ ಅಂದ್ರೇನೆ ಎಲ್ಲರ ಕಿವಿಗಳು ನೆಟ್ಟಗಾಗಿ ಬಿಡುತ್ತೆ. ಅದಕ್ಕೆ ಕಾರಣ ಚಿನ್ನದ ಬೆಲೆ ಗಗನಕ್ಕೆ ಹೋಗ್ತಾ ಇರೋದು. 100 ಗ್ರಾಂ ಚಿನ್ನ ಇದ್ದೋರೇ ಈಗ ಲಕ್ಷಾಧಿಪತಿಗಳು ಎನ್ನುವಂತಾಗಿದೆ. ಇಂಥ ಸಮಯದಲ್ಲಿ ಗದಗದ ಲಕ್ಕುಂಡಿ ಗ್ರಾಮದಲ್ಲಿ 100 ವರ್ಷಗಳಷ್ಟು ಹಳೆಯದಾದ ಈಗಲೂ ಫಳಫಳ ಅಂತ ಹೊಳಿತಾ ಇರೋ ಚಿನ್ನದ ನಿಧಿ ಪತ್ತೆಯಾಗಿದೆ. ಮನೆ ಕಟ್ಟೋದಕ್ಕೆ ಭೂಮಿಯನ್ನ ಅಗೆಯುತ್ತಾ ಇದ್ದಾಗ ಒಂದು ಹಳೆಯ ಮಡಿಕೆ ಪತ್ತೆಯಾಗಿದ್ದು ಅದನ್ನ ಬಿಚ್ಚಿ ನೋಡಿದಾಗ ಅದರಲ್ಲಿ ಚಿನ್ನದ ಒಡವೆಗಳು ಪತ್ತೆಯಾಗಿವೆ. ನಾವು ಮನೆಯಲ್ಲಿದ್ದೆ ಸರ್. ಮನೆಯಲ್ಲಿದ್ದಾಗ ಅವರು ಒಂದು 3-4 ದಿವಸದಿಂದ ತರ ತೆಗೆದಿದ್ರು ಸರ್. ತೆಗಿ ಸಂದರ್ಭದಾಗ ಮಗುವಿಗೆ ಅದು ಬಂಗಾರ ಸಿಕ್ಕಿತ್ತು, ಒಂದು ಗಡಿಗೆ ಸಿಕ್ಕತ್ತೆ ಅಂತ ಅಷ್ಟ ಹೇಳಿದ್ರು ಸರ್. ಅವನು ಎಲ್ಲರಿಗೂ ತೋರಿಸಿದ ಮೇಲೆ ನಾನು ಅದು ಅಲ್ಲಿ ಬಿಡಪ್ಪ, ಅದು ಸುಮ್ಮನೆ ಅಂತಂದು ಹೇಳಿದೆ ಸರ್. ಇಲ್ಲ ನನಗೆ ಬಂಗಾರನ ಸಿಕ್ಕೈತಿ ಮೇಡಮ್ಮ, ಮೆಂಬರ ಇದನ್ನು ಏನು ಮಾಡೋದು, ಮನೆಗೆ ಯಾರೂ ಇಲ್ಲ ಅಂತ ಹೇಳಿದೆ ಸರ್. ಹೇಳಿದ್ಮೇಲೆ ನಾನು ಹಂಗಾದ್ರೆ ನೋಡೋಣ ಅದು ಬಂಗಾರ ಐತೋ ಇಲ್ಲ ನೋಡೋಣ ಅಂತ ಒಂದು 4 ಜನ ಹಿರಿಯರು ಕರೆದು ಇದು ಎಲ್ಲ ಒಂದು ಸ್ವಲ್ಪ ಎಲ್ಲ ತೆಗೆದು ಹಾಕಿದೆ ಸರ್. ಮನೆ ಕಟ್ಟಬೇಕು ಅಂತ ಅಡಿಪಾಯ ಹಾಕಲು ಭೂಮಿಯನ್ನ ಅಗೆಯುವಾಗ ಚಿನ್ನಾಭರಣ ಸಿಕ್ಕಿದೆ. ಗಂಗವ್ವ ರಿತ್ತಿ ಅನ್ನೋರು ಮನೆ ಕೆಲಸ ಮಾಡೋವಾಗ ಒಟ್ಟು 470 ಗ್ರಾಂನಷ್ಟು ಚಿನ್ನಾಭರಣ ಪತ್ತೆಯಾಗಿತ್ತು. ತಕ್ಷಣವೇ ಆ ಕುಟುಂಬ ಚಿನ್ನ ಸಿಕ್ಕ ವಿಚಾರವನ್ನ ಗ್ರಾಮ ಪಂಚಾಯಿತಿ ಸದಸ್ಯರ ಗಮನಕ್ಕೆ ತಂದಿದ್ದು, ಅದರ ನಂತರ ಜಿಲ್ಲಾಡಳಿತಕ್ಕೂ ವಿಷಯ ಮುಟ್ಟಿದೆ. ಜಿಲ್ಲಾಡಳಿತ ಬಂದು ಪರಿಶೀಲನೆ ಮಾಡಿ ಚಿನ್ನದ ಒಡವೆಗಳನ್ನು ಪಂಚನಾಮೆ ಮಾಡಿದೆ. ಪುರಾತತ್ವ ಇಲಾಖೆಯ ಅಧಿಕಾರಿಗಳು ಬಂದು ಪರಿಶೀಲನೆ ಮಾಡಿದ್ದಾರೆ. ಇಲ್ಲಿ ನೋಡಿ ಏನೇನು ಒಡವೆಗಳು ಇವೆ ಅಂತ. ಕೈ ಖಡ್ಗ, ಕಂಠಿಹಾರ, ನಾಗಮುದ್ರೆಯ ಕಿವಿಯೋಲೆ, ಚಿನ್ನದ ಗೆಜ್ಜೆಗಳು, ಬಣ್ಣದ ಹರಳುಗಳು, ವಂಕಿಯುಂಗುರ, ತೂತು ಬಿಲ್ಲೆಗಳು, ಕಿವಿಯೋಲೆ, ಕತ್ತಿನ ಸರ. ಅಬ್ಬಬ್ಬಾ, ಇವು ಯಾವುವೂ ಸಹ ಈಗಿನ ಕಾಲದ ಒಡವೆಗಳಲ್ಲ, ತುಂಬಾ ಪುರಾತನ ಕಾಲದ್ದು ಅಂತ ನೋಡಿದ್ರೇನೆ ಗೊತ್ತಾಗುತ್ತೆ. ಹಾಗಾಗಿ ಇದು ರಾಜರ ಕಾಲದ ನಿಧಿ ಅನ್ನೋ ಮಾತುಗಳೂ ಇದ್ದು ಪುರಾತತ್ವ ಇಲಾಖೆ ಅಧಿಕಾರಿಗಳು, ಜಿಲ್ಲಾಡಳಿತ, ಸಂಶೋಧಕರು ಎಲ್ಲರೂ ಬಂದು ಪರಿಶೀಲನೆ ಮಾಡುತ್ತಾ ಇದ್ದಾರೆ. ಹೊಸ ಮನೆ ಕಟ್ಟಲು ಕೆಲಸ ಮಾಡುವಾಗ ಚಿನ್ನದ ನಿಧಿ ಪತ್ತೆಯಾಗಿತ್ತು. ಹುಡುಗ ಚಿನ್ನವನ್ನ ನೋಡಿ ಬೆಚ್ಚಿಬಿದ್ದು ಊರಿನವರಿಗೆಲ್ಲ ಹೇಳಿದ್ದು. ಆನಂತರ ಅವರ ಕುಟುಂಬ ಚಿನ್ನವನ್ನ ಸರ್ಕಾರಕ್ಕೆ ಒಪ್ಪಿಸುವ ಕೆಲಸ ಮಾಡಿತ್ತು. ಸರ್ಕಾರಕ್ಕೆ ಸುದ್ದಿ ಗೊತ್ತಾಗ್ತಾ ಇದ್ದಂತೆ ಎಲ್ಲರೂ ಬಂದು ಪರಿಶೀಲನೆ ಮಾಡಿ ಚಿನ್ನವನ್ನ ವಶಕ್ಕೆ ಪಡೆದುಕೊಂಡಿದ್ದಾರೆ. ಬಂಗಾರವನ್ನೆಲ್ಲ ತೂಕ ಮಾಡಿ ಸೀಲ್ ಮಾಡಿ ತೆಗೆದುಕೊಂಡು ಹೋಗಿದ್ದಾರೆ. ಇನ್ನು ಅಲ್ಲಿ ಸಿಕ್ಕಿರೋ ಚಿನ್ನ ರಾಜರ ಕಾಲದ್ದಲ್ಲ, ಅದು ಯಾರೋ ಹಿರಿಯರು ಬಚ್ಚಿಟ್ಟಿರೋ ಚಿನ್ನ ಅಂತ ಪುರಾತತ್ವ ಇಲಾಖೆಯವರು ಹೇಳಿದ್ದಾರೆ. ಇದು ನಿಧಿ ಅಲ್ಲ, ಮೊದಲೇ ಮಾತು. ನೀವು ನಿಧಿ ಅಂತ ಏನು ಹೇಳ್ತೀರಿ, ಅದನ್ನು ತೆಗೆದು ನೋಡಿರಿ. ನಿನ್ನೆ ನಾನು ಮಾಧ್ಯಮದೊಳಗೆ ನಿಮ್ಮ ಮಾಧ್ಯಮದ ಮುಖಾಂತರ ನಾನು ನೋಡಿದ್ದು, ಅದರಲ್ಲಿ ಆದಷ್ಟು ಮುರಿದಂಥ ಆಭರಣಗಳಿದಾವೆ. ಸೊ ಸಾಮಾನ್ಯವಾಗಿ ಇದು ಆ ಮನೆಯ ಒಂದು ಅಡುಗೆ ಮನೆಯೊಳಗೆ ಸಿಕ್ಕಂಥ ಒಂದು ವಸ್ತುಗಳಿವು. ಅವು ಅಡ್ಕಲ್ ಗಡಿಯೊಳಗೆ ನಮ್ಮ ಹಿಂದಿನ ಕಾಲದಾಗ ಅಜ್ಜ ಮುತ್ತಜ್ಜರುಗಳು ಏನು ಮಾಡ್ತಿದ್ರು, ಟ್ರಿಜರಿ ಅದು ಇರಲಾರ್ದಕ್ಕೆ ಅದರೊಳಗಡೆ ಹೋಗೋದು. ಎಲ್ಲಿ ಹೋಗಿತ್ತಿದ್ರು ಅಂತಂದ್ರೆ ಗೊತ್ತಾಗಬೇಕಂತಂದು ಒಲಿ ಅಂತಲೇ ಹೋಗದಿಡ್ತಿದ್ರು. ಒಂದು ಪದ್ಧತಿ ಇತ್ತು ಹಳೆ ಕಾಲದಾಗ. ಸೊ ಆ ರೀತಿಯಾದಂಥ ಸಿಕ್ಕಂತ ಈಗೂ ಅದ ಒಂದು ಸ್ಥಿತಿಯೊಳಗೆ ಇದು ಸಿಕ್ಕದ. ಪುರಾತತ್ವ ಇಲಾಖೆ ಅಧಿಕಾರಿಗಳೇ ಆ ಜಾಗವನ್ನ, ಚಿನ್ನವನ್ನ ನೋಡಿ ಇದು ನಿಧಿ ಅಲ್ಲ, ರಾಜರ ಕಾಲದ್ದೂ ಅಲ್ಲ ಅಂತ ಹೇಳಿದ್ರು. ಹಾಗೆ ಹೇಳುತ್ತಾ ಇದ್ದಂತೆ ನಿಧಿಯನ್ನ ಸರ್ಕಾರಕ್ಕೆ ಕೊಟ್ಟಿದ್ದ ಕುಟುಂಬಕ್ಕೆ ಚಿನ್ನದ ಮೇಲೆ ಆಸೆಗಳು ಶುರುವಾಗಿದ್ದು, ಒಂದು ವೇಳೆ ನಮ್ಮ ಪೂರ್ವಜರೇ ಅದನ್ನ ಹೂತಿಟ್ಟಿರಬಹುದು ಅಂತ ಯೋಚನೆ ಮಾಡಿದ್ರು. ಅದು ನಮಗೇ ಸೇರಬೇಕು ಅಂತ ಅಂದುಕೊಂಡು ನಮಗೆ ಕೊಟ್ಟು ಬಿಡಿ ಅಂತ ಒತ್ತಾಯ ಮಾಡಿದ್ರು. ಅವ್ರ ಹೇಳಿದ್ರ ಈಗ ಇದು ಮನಿದ ಇದು ವಸ್ತು ಅಡಿಗೆ ಮನೆ ಸಿಕ್ಕೈತಿ, ಅಡಿಗೆ ಮನೆ ಇದೆ ಅಂದ್ರೆ ಅವರ ಇಲ್ಲಿ ಹೇಳಿದಂದ್ರೆ ಮತ್ತೆ ಅದು ಅಲ್ಲಂದ್ರೆ ನಮ್ದು ಈಗ ನಮ್ಮ ವಸ್ತು ನಮ್ಗೆ ಸೇರ್ಬೇಕು ತಾನೆ, ಅದು ನಮ್ಗೆ ಸೇರ್ಬೇಕು. ಈಗ ಅದು ನಮ್ಗೆ ಕೊಡ್ರಿ. ಈಗ ಅವರ ಹೇಳ್ಯಾರ, ದೊಡ್ಡ ಅಧಿಕಾರಿಗಳ ಹೇಳ್ಯಾರ ಪರಿಶೀಲನೆ ಇದು ಅಲ್ಲ ಅಂತ ಅನ್ನೋ ಮಾತು ತೋರಿಸಿದ್ರು. ಈಗ ಅವರು ಅದನ್ನ ಈಗ ನಮ್ಗೆ ಕೊಡ್ರಿ ಅಂತ ಹೇಳಿದ್ರು. ಹೇಳ್ತಿದ್ರು ಅಧಿಕಾರಿಗಳು ಬಂದಿದ್ರು, ಈಗಾಗಲೇ ಪುರಾತತ್ವ ಇಲಾಖೆ ಅಧಿಕಾರಿ ಬಂದಾಗ ಹೇಳ್ತಿದ್ರು ಅದು ಹಿಂದಿನ ಕಾಲದವರು ಮನೆ ಒಂದು ಭಾಗದೊಳಗೆ ಹೂತಿಟ್ಟಿರ್ತಾರೆ ಅಂತೇಳಿ. ಈ ವಿಚಾರ ಸಂಬಂಧಪಟ್ಟಂಗೆ ಏನು ಹೇಳ್ತೀರಿ ಅಂತ? ಅದ ರೀ ನಾವು ಹೇಳೋದು, ಈಗ ನಮ್ಮ ಅಮ್ಮರ ನಮ್ಮ ಅಜ್ಜಾರು ಇಟ್ಟಿದ್ದ ಅದು ನಮಗೆ ಬೇಕು ರೀ. ನಾವು ಏನೈತೆ ಅವ್ರಷ್ಟ್ರಿಗೆ ಮರದಿ ಎಲ್ಲ ಕೊಟ್ಟು ನಾವು ತೊಗೊಂಡವ್ರಿ ಅಂತ ಕೊಟ್ಟು ಕಳಿಸಿದ್ವಿ. ನಿಮ್ಗೆ ಪರಿಹಾರ ಕೊಡ್ತೀವಿ ಅಂದರು. ಹಾಗಾಗಿ ಒಪ್ಪಿಕೊಂಡಿದ್ವಿ. ಇವತ್ತು ಬಂದು ಅವ್ರು ಹಂಗಂದ್ರಲ್ಲ, ನಮ್ಮ ಬಂಗಾರ ನಮ್ಗೆ ವಾಪಸ್ ಬೇಕು. ಚಿನ್ನ ಸಿಕ್ಕಿದೆ, ಅದನ್ನ ನಾವೇ ಇಟ್ಟುಕೊಳ್ಳಬೇಕಾಗಿತ್ತು ಅಂತ ಒಂದು ಮನಸ್ಸು, ಇಟ್ಟುಕೊಂಡ್ರೆ ಸಮಸ್ಯೆ ಆಗಬಹುದು ಅಂತ ಮತ್ತೊಂದು ಮನಸ್ಸು. ಅದಕ್ಕೆ ಸಿಕ್ಕ ಚಿನ್ನವನ್ನ ಸರ್ಕಾರಕ್ಕೆ ಕೊಟ್ಟು ಆ ಕುಟುಂಬ ಈಗ ಏನು ಮಾಡುವುದು ಅಂತ ಗೊತ್ತಾಗದೆ ಪರದಾಡ್ತಾ ಇದೆ.
ಒಮ್ಮೆ ನಮ್ಮ ಚಿನ್ನ ನಮಗೆ ಬೇಕು ಅಂತಾರೆ, ಮತ್ತೊಮ್ಮೆ ಅದು ನಮಗೆ ಬೇಡ, ನಮ್ಮ ಕುಟುಂಬ ಬದುಕಲು ಸಹಾಯ ಮಾಡಿ ಅಂತ ಕೇಳ್ತಾ ಇದ್ದಾರೆ. ಈಗ ಅದು ಇದ್ರಾಗ ಒಂದು ತಲೆ ಮುಣಿಗೆವು ಅವ್ರು ಹೆಂಚ್ಕೊಂಡಿದ್ರೆ ಹೊಳ್ಳಿ ಇವ್ರ ಹಿಡ್ಕೊಂಡ್ರು ಆಕಿ ಬಾಡಿಗೆ ಮನೆಯಾಗಿದ್ಲು. ಮತ್ತು ಹೊಳ್ಳಿ ನಾವು ಕರ್ಕೊಂಡು ಹೋಗಿವಿ. ಕರ್ಕೊಂಡು ಹೋದ್ರೂ ಈಗ ಇದನ್ನು ಹಾಕಿಸ್ಬೇಕಂತ ಮಾಡೀವಲ್ಲ, ಹಾಕಿದ್ರಾಗ ಹಿಂಗೆ ಸಿಕ್ಕತಿ, ಆಕಿ ಮನೆ ಹಾಕಿಸಿ ಅವ್ರ ದಾರಿ ಮಾಡಿ ಕೊಡ್ಬೇಕು. ಹುಡುಗೊಬ್ಬ ಆತನ ದಾರಿ ಮಾಡಿ ಕೊಡ್ಬೇಕತ್ತಾಗ ಅವರು ಆತಗೂ ಬಾ ಇಲ್ಲ, ಆಕಿಗೂ ಬಾ ಇಲ್ಲ. ಹಾಗೆ ಮಾತಾಡ್ತಾರೆ ಅಷ್ಟ ಅದು. ನಮ್ಮಂತಾಗ ಚೊಕ್ಕಿಲ್ಲರು. ಹಾಗಾಗಿ ನಾವು ಯಾರ್ಯಾರು ಇಲ್ಲ ಅಂತ ಹೇಳಿ ನಮ್ಮ ಮನೆಗೆ ಇಟ್ಕೊಂಡು. ಪುರಾತತ್ವ ಇಲಾಖೆಯವರು ಅದು ನಿಧಿಯಲ್ಲ, ರಾಜರ ಕಾಲದ ಚಿನ್ನವಲ್ಲ ಅಂತ ಹೇಳಿದ್ದು, ಈಗ ಅಲ್ಲಿ ಪತ್ತೆಯಾದ ಚಿನ್ನ ಯಾವ ಕಾಲದ್ದು, ಅದು ಯಾರಿಗೆ ಸೇರಿದ್ದು ಅನ್ನೋ ಪ್ರಶ್ನೆಗಳು ಎದ್ದಿವೆ. ಅದೇ ನಿಟ್ಟಿನಲ್ಲಿ ಆ ನಿಧಿ ಸಿಕ್ಕಂತಹ ಜಾಗಕ್ಕೆ ಅಧಿಕಾರಿಗಳು ತಂಡೋಪತಂಡವಾಗಿ ಭೇಟಿ ಕೊಡ್ತಾ ಇದ್ದು, ಚಿನ್ನ ಸಿಕ್ಕ ಜಾಗವನ್ನ ಪರಿಶೀಲನೆ ಮಾಡಲು ಮುಂದಾಗಿದ್ದಾರೆ. ಲಕ್ಕುಂಡಿಗೆ ಪುರಾತತ್ವ ಇಲಾಖೆಯ ಅಧಿಕಾರಿಗಳು, ಪುರಾತತ್ವ ಇಲಾಖೆ ನಿರ್ದೇಶಕ ಶೇಜೇಶ್ವರ ಭೇಟಿ ಕೊಟ್ಟು ಪರಿಶೀಲನೆ ನಡೆಸಿದ್ದಾರೆ. ನಾವು ಆ ಕುಟುಂಬಕ್ಕೆ ಯಾವುದೇ ರೀತಿ ತೊಂದರೆ ಕೊಡಲ್ಲ, ಪರಿಶೀಲನೆ ಮಾಡಿ ಮನೆ ಕಟ್ಟಲು ಅನುಮತಿ ಕೊಡ್ತೀವಿ, ಸಿಕ್ಕಿರೋ ಚಿನ್ನದಲ್ಲಿ 1/5 ಆ ಕುಟುಂಬಕ್ಕೆ ಕೊಡ್ತೀವಿ ಅಂತ ಭರವಸೆ ಕೊಟ್ಟಿದ್ದಾರೆ. ಈಗ ಆ ಕುಟುಂಬಕ್ಕೆ ಯಾವ ರೀತಿ ಪರಿಹಾರ ಕೊಡ್ತೀರಿ ಸರ್ ಅಂತ ಹೇಳಿದ್ವಲ್ಲ ಸರ್, ಇದ್ರ ಮೇಲೆ ಮೌಲ್ಯ ನಿಗದಿ ಮಾಡಿ ಏನು ಪರಿಹಾರ ಕೊಡೋಕ್ಕಿದ್ದು ಬರುತ್ತೋ ಅದನ್ನು ನಾವು ಖಂಡಿತ ಕೊಡ್ತೀವಿ ಸರ್. ಜಿಲ್ಲಾಡಳಿತ ವತಿಯಿಂದ ಮಾತಾಡಿ 1/5 ಸರ್. ಈಗ ಅದ್ರ ಬಗ್ಗೆ ಪರಿಹಾರ ಕೊಡ್ತೀವಿ. ಇನ್ನು ಮನೆ ಕಟ್ಟೋದಕ್ಕೆ ವಿಚಾರ ಸಂಬಂಧಪಟ್ಟಂಗೆ ಸರ್ ಅದು ಪರಿಶೀಲನೆ ಮಾಡ್ತೀವಿ ಸರ್. ಈಗ ಬಂದಿಲ್ಲ ಲಕ್ಕುಂಡಿಗೆ, ಜಿಲ್ಲಾಡಳಿತ ಸಂಪರ್ಕಿಸಿ ಹಿರಿಯ ಅಧಿಕಾರಿಗಳ ಜೊತೆ ಚರ್ಚೆ ಮಾಡ್ತೀವಿ. ನಮ್ಮ ಹಿರಿಯ ಅಧಿಕಾರಿಗಳ ಜೊತೆ ಎಲ್ಲ ಕೂತು ಚರ್ಚೆ ಮಾಡಿ ಏನು ಮಾಡ್ಬೋದು. ಒಟ್ಟು ಅವ್ರಿಗಂತ ತೊಂದರೆ ಆಗಲ್ಲ ಸರ್, ಲೋಕಲ್ ಅವ್ರಿಗೆ ತೊಂದರೆ ಆಗಲ್ಲ ನೋಡ್ಕೊತೀವಿ ಸರ್. ಸರ್ ಅದು ಮುಂದೆ ಅಂತಿಮ ಹಿರಿಯ. ಲಕ್ಕುಂಡಿ ಗ್ರಾಮದಲ್ಲಿ ಒಂದು ಕುಟುಂಬಕ್ಕೆ ನಿಧಿ ಸಿಕ್ಕಿದೆ ಅನ್ನೋ ವಿಚಾರ ಗೊತ್ತಾಗ್ತಾ ಇದ್ದಂತೆ ಅಲ್ಲಿ ಪ್ರತಿದಿನವೂ ಜನರು ಜಮಾಯಿಸ್ತಾ ಇದ್ದಾರೆ. ಸುತ್ತಮುತ್ತಲ ಊರುಗಳಿಂದಲೂ ಆ ಜಾಗ ನೋಡುವುದಕ್ಕೆ ಜನ ಬರ್ತಾ ಇದ್ದಾರೆ. ಅದೇ ರೀತಿ ಲಕ್ಕುಂಡಿ ಗ್ರಾಮದಲ್ಲಿ ಚಿನ್ನ ಸಿಕ್ಕ ಸ್ಥಳಕ್ಕೆ ಶಾಸಕ ಸಿಸಿ ಪಾಟೀಲ್ ಸಹ ಭೇಟಿ ಕೊಟ್ಟಿದ್ದು, ಲಕ್ಕುಂಡಿ ದಾನಚಿಂತಾಮಣಿ ಅತ್ತಿಮಬ್ಬೆ ಕರ್ಮಭೂಮಿ. ಲಕ್ಕುಂಡಿಯಲ್ಲಿ ಟಂಕಸಾಲೆ ಇತ್ತು ಅನ್ನೋ ಮಾತಿದೆ. ಕಸ್ತೂರವ್ವ ರಿತ್ತಿ ಎಂಬುವರ ಮನೆ ಅಡಿಪಾಯ ತೆಗೆಯುವ ವೇಳೆ ನಿಧಿ ಸಿಕ್ಕಿದೆ. 470 ಗ್ರಾಂ ಚಿನ್ನಾಭರಣ ಸಿಕ್ಕಿದೆ. ಆ ಕುಟುಂಬ ನೆಮ್ಮದಿಯ ಜೀವನ ನಡೆಸಲು ಸರ್ಕಾರದಿಂದ ಸಹಾಯ ಸೌಲಭ್ಯ ಕೊಡಿಸುತ್ತೇವೆ ಅಂತ ಹೇಳಿದ್ರು. ಹಿಂದಿನ ಕಾಲದಲ್ಲಿ ದೊಡ್ಡ ಮಳೆ ಆದಾಗ ಹೊಲದಲ್ಲಿ ಸಣ್ಣ ಬಂಗಾರದ ತುಣುಕುಗಳು ಸಿಗ್ತಾವನ್ನುವಂಥ ಪ್ರತೀತಿ ಇತ್ತು. ಆದರೆ ಇವತ್ತು ರಿತ್ತಿ ಅನ್ನುವಂಥ ಕುಟುಂಬದಲ್ಲಿ ಮನೆ ಕಟ್ಟಕ್ಕೆ ಅಡಿಪಾಯ ತೆಗೆಯುವಾಗ ಸುಮಾರು ಅರ್ಧ kg ಅಷ್ಟು ಸರಿಸುಮಾರು 470 ಗ್ರಾಮ್ ಬಂಗಾರ ಸಿಕ್ಕೈತಿ. ಏನು ದಾನ ಚಿಂತಾಮಣಿಯ ಕರ್ಮಭೂಮಿ ಅಂತ ಹೇಳಿನಲ್ಲ, ಮತ್ತೊಮ್ಮೆ ಅಂಥ ಒಂದು ದಾನಕ್ಕೆ ಅಥವಾ ಪ್ರಾಮಾಣಿಕತೆಗೆ ಲಕ್ಕುಂಡಿ ಪಾತ್ರ ಆಯ್ತು ಅನ್ನೋದು ನನಗೆ ಭಾಳ ಹೆಮ್ಮೆ ವಿಷಯ. ಆ ಕುಟುಂಬಕ್ಕೂ ಕೂಡ ಏನು ಒಂದು ನೆಮ್ಮದಿಯ ಜೀವನ ನಡೆಸೋಕ್ಕೆ ಸರ್ಕಾರದಿಂದ ಸಹಾಯ ಸೌಲಭ್ಯ ಕೊಡಿಸ್ಬೇಕು. ಮಾನ್ಯ ಜಿಲ್ಲಾ ಉಸ್ತುವಾರಿ ಸಚಿವರ ಸಹಾಯದೊಂದಿಗೆ ಮುಖ್ಯಮಂತ್ರಿಗಳೊಂದಿಗೆ ಚರ್ಚಿಸಿ ಆ ಎಲ್ಲ ಕ್ರಮವನ್ನು ತಗೊತೇನೆ. ವೈಯಕ್ತಿಕವಾಗಿ ನಾನು ಕೂಡ ಅವ್ರಿಗೆ ಏನಾದರೂ ಸಹಾಯ ಸಹಕಾರ ಮಾಡುವಂಥ ಪರಿಸ್ಥಿತಿ ಬಂದರೆ ನಾನು ಕೂಡ ಮಾಡ್ತೇನೆ. ನಿಧಿ ಅಂದರೆ ಅದು ದೊಡ್ಡ ಪ್ರಮಾಣದಲ್ಲಿರುತ್ತೆ. ಈಗ ಸಿಕ್ಕಿರೋದು ಒಂದು ಮಡಿಕೆಯಲ್ಲಿ ಇಟ್ಟಿರೋ ಚಿನ್ನ ಮಾತ್ರ. ಅಲ್ಲಿ ಇನ್ನೂ ಚಿನ್ನ ಇರಬಹುದು ಅನ್ನೋ ನಂಬಿಕೆಯೂ ಇದೆ. ಅದೇ ಕಾರಣಕ್ಕೆ ಜಿಲ್ಲಾಡಳಿತ ಆ ಪ್ರದೇಶದಲ್ಲಿ ಕಾಮಗಾರಿ ಮಾಡದಂತೆ ಆ ಕುಟುಂಬಕ್ಕೆ ಸೂಚಿಸಿದೆಯಂತೆ. ಪುರಾತತ್ವ ಇಲಾಖೆ ಅಧಿಕಾರಿಗಳು ಬಂದು ಪರಿಶೀಲನೆ ಮಾಡ್ತಾನೇ ಇದ್ದಾರೆ. ಲಕ್ಕುಂಡಿ ಗ್ರಾಮಕ್ಕೆ ಸಾಕಷ್ಟು ಇತಿಹಾಸವಿದ್ದು ರಾಜಮನೆತನಗಳು ಆಳ್ವಿಕೆ ಮಾಡಿದ್ವು. ಹಾಗಾಗಿ ಅಲ್ಲಿ ಇನ್ನೂ ಹೆಚ್ಚಿನ ನಿಧಿ ಇರಬಹುದು ಅನ್ನೋ ನಿರೀಕ್ಷೆ ಇದೆ. ಇದರ ನಡುವೆ ಆ ಊರಲ್ಲಿ ಈಗ ಸಿಕ್ಕಿರೋ ನಿಧಿ ಯಾರಿಗೆ ಸೇರಿದ್ದು, ಅದು ಯಾರದ್ದು ಅನ್ನೋ ಚರ್ಚೆಗಳೂ ಜೋರಾಗಿವೆ. ಭೂಮಿಯಲ್ಲಿ ಚಿನ್ನ ಅಥವಾ ನಿಧಿ ಸಿಕ್ಕಿದ್ರೆ ಅದು 100 ವರ್ಷಗಳಿಗಿಂತ ಹಳೆಯದ್ದು. ಆದರೆ ಅದು ಭೂಮಿಯ ಮಾಲೀಕರಿಗೆ ಸೇರೋದಿಲ್ಲ, ಅದು ಪುರಾತತ್ವ ಇಲಾಖೆಗೆ ಸೇರುತ್ತೆ. ಈಗ ಲಕ್ಕುಂಡಿಯಲ್ಲಿ ಸಿಕ್ಕಿರೋ ಚಿನ್ನ ಸಹ 100 ವರ್ಷಗಳಿಗಿಂತ ಹಳೆಯದ್ದಾಗಿರೋದ್ರಿಂದ ಆ ಚಿನ್ನ ಸರ್ಕಾರಕ್ಕೆ ಸೇರುತ್ತೆ ಅನ್ನೋ ಮಾತುಗಳಿವೆ. 100 ವರ್ಷಗಳಿಗಿಂತ ಹಳೆಯದ್ದನ್ನೆಲ್ಲ ನಿಧಿಯಂತಾನೇ ಪರಿಗಣಿಸ್ತಾರೆ. ನಿಧಿ ಸಿಕ್ಕಿರೋ ಕುಟುಂಬಕ್ಕೆ ಸರ್ಕಾರ ಬಹುಮಾನದ ರೀತಿ ಏನಾದರೂ ಕೊಡಬಹುದು ಅಂತ ಸಂಶೋಧಕರು ಹೇಳ್ತಾ ಇದ್ದಾರೆ. ಲಕ್ಕುಂಡಿ ಗ್ರಾಮದಲ್ಲಿ ಅಪಾರ ಪ್ರಮಾಣದ ಸಂಪತ್ತು ಇದೆಯಾ?
ಈಗಾಗಲೇ ಆ ಗ್ರಾಮದಲ್ಲಿ ಸಾಕಷ್ಟು ಜನರಿಗೆ ಚಿನ್ನ ಸಿಕ್ಕಿದೆಯಾ? ನಿಧಿ ಹುಡುಕಾಟ ಅಂತ ಕೆಲವರು ವರ್ಷಾನುಗಟ್ಟಲೆ ಮನೆ ಮಠ ಬಿಟ್ಟು ಊರೂರು ಅಲಿತಾರೆ, ಲಕ್ಷಾಂತರ ರೂಪಾಯಿಗಳನ್ನು ಖರ್ಚು ಮಾಡ್ತಾರೆ. ಆದರೂ ಒಂದು ಬಿಡಿಗಾಸು ಸಿಗಲ್ಲ. ಇನ್ನು ನಿಧಿ ಹೊರಗೆ ತೆಗಿತೀವಿ ಅಂತ ಪೂಜೆ ಪುನಸ್ಕಾರ ವಾಮಾಚಾರಗಳನ್ನು ಮಾಡ್ತಾರೆ. ಆದರೆ ಯಾವ ಪ್ರಯೋಜನವೂ ಆಗೋದಿಲ್ಲ. ಆದರೆ ಈ ಊರಿನಲ್ಲಿ ಮಾತ್ರ ಭೂಮಿ ಅಗೆದರೆ ಬಂಗಾರ ಸಿಗುತ್ತೆ. ಇನ್ನೂ ಹಿಂದೆ ಮಳೆ ಬಂದಾಗೆಲ್ಲ ಇಲ್ಲಿ ಚಿನ್ನದ ಚೂರುಗಳು ಮೇಲಕ್ಕೆ ಬರ್ತಾ ಇದ್ವಂತೆ. ಎಸ್, ಇದು ಸಾಮಾನ್ಯ ಊರಲ್ಲ, ಚಿನ್ನದ ಊರು. ಗದಗ ಜಿಲ್ಲೆಯ ಲಕ್ಕುಂಡಿ ಗ್ರಾಮ. ಈ ಊರಿಗೆ ಸಾಕಷ್ಟು ಇತಿಹಾಸವಿದ್ದು 2 ದಿನಗಳ ಹಿಂದೆ ಈ ಊರಿನಲ್ಲಿ ಮನೆ ಕಟ್ಟಲು ಭೂಮಿ ಅಗೆದಾಗ ಚಿನ್ನದ ನಿಧಿಯೇ ಪತ್ತೆಯಾಗಿದೆ. ಚಿನ್ನದ ನಿಧಿ ಸಿಗ್ತಾ ಇದ್ದಂತೆ ಈಗ ಈ ಊರು ಮತ್ತೊಮ್ಮೆ ಸುದ್ದಿಗೆ ಬಂದಿದೆ. ಈ ಊರಿನಲ್ಲಿ ಸಾಕಷ್ಟು ಚಿನ್ನದ ನಿಧಿಗಳು ಇರಬಹುದು ಅನ್ನೋ ಮಾತುಗಳು ಕೇಳಿ ಬರ್ತಾ ಇವೆ. ಆ ಗ್ರಾಮವನ್ನು ನೋಡಿದ್ರೇನೆ ಗೊತ್ತಾಗಿ ಬಿಡುತ್ತೆ, ಅಲ್ಲಿ ಖಂಡಿತ ಪುರಾತನ ವಸ್ತುಗಳು ಇರಬಹುದು ಅಂತ. ಅದು ನಿಜ ಎನ್ನುವಂತೆ ಈ ಹಿಂದೆಯೂ ಸಾಕಷ್ಟು ಜನರಿಗೆ ಅನೇಕ ಪುರಾತನ ವಸ್ತುಗಳು, ರಾಜರ ಕಾಲದ ಸ್ವತ್ತುಗಳೆಲ್ಲವೂ ಸಿಕ್ಕಿದ್ವಂತೆ. ಇನ್ನು ಈ ಊರಿನಲ್ಲಿ ಚೋಳರು, ರಾಷ್ಟ್ರಕೂಟರ ಕಾಲದಲ್ಲಿ ನಿರ್ಮಾಣವಾದಂತಹ ಸಾಕಷ್ಟು ದೇವಾಲಯಗಳಿವೆ. ಅಲ್ಲಿ ಸಾವಿರಾರು ವರ್ಷಗಳ ಹಿಂದಿನ ಗುರುತುಗಳಿದ್ದು ಪುರಾತತ್ವ ಇಲಾಖೆ ಎಲ್ಲವನ್ನ ಮೇಂಟೈನ್ ಮಾಡ್ತಾ ಇದೆ. ಇಂಥ ಊರಲ್ಲಿ ಈಗ ಚಿನ್ನ ಸಿಕ್ಕಿದ್ದು ಅದು ರಾಜರ ಕಾಲದ್ದ, ಅದನ್ನ ರಾಜರು ಬಚ್ಚಿಟ್ಟಿದ್ದ ಅಥವಾ ಸಾಮಾನ್ಯ ಜನರು ಇಟ್ಟಿದ್ದ ಅನ್ನೋ ಬಗ್ಗೆ ಚರ್ಚೆಗಳು ಆಗ್ತಾ ಇವೆ. ಒಂದು ವೇಳೆ ರಾಜರು ನಿಧಿಯನ್ನ ಬಚ್ಚಿಟ್ಟಿದ್ರೆ ಅದು ತುಂಬಾ ದೊಡ್ಡ ಪ್ರಮಾಣದಲ್ಲಿ ಇರ್ತಾ ಇತ್ತು. ಅನಂತ ಪದ್ಮನಾಭ ಸ್ವಾಮಿ ದೇವಾಲಯದಲ್ಲಿ ಸಿಕ್ಕಂತೆ 100 ಕೆಜಿ ಚಿನ್ನ ಸಿಗ್ತಾ ಇತ್ತು. ಆದರೆ ಇಲ್ಲಿ ಒಂದು ಮಡಿಕೆಯಲ್ಲಿ ಬಚ್ಚಿಟ್ಟಿರೋ 470 ಗ್ರಾಂನಷ್ಟು ಚಿನ್ನ ಮಾತ್ರ ಸಿಕ್ಕಿದೆ. ಅದನ್ನು ನೋಡಿದ್ರೆ ಅದು ಮೇಲ್ನೋಟಕ್ಕೆ 100-200 ವರ್ಷಗಳ ಹಿಂದಿನ ಒಡವೆಗಳ ರೀತಿ ಇದೆ. ಹಾಗಾಗಿ ಅದು ಅಲ್ಲಿ ಈ ಹಿಂದೆ ವಾಸವಾಗಿದ್ದಂತಹ ಕುಟುಂಬ ಚಿನ್ನವನ್ನ ಬಚ್ಚಿಟ್ಟಿರಬಹುದು. ಅದು ಈಗ ಭೂಮಿ ಅಗೆಯುವಾಗ ಆಚೆ ಬಂದಿದೆ ಅಂತ ಹೇಳಲಾಗ್ತಾ ಇದೆ. ಆದರೆ ಲಕ್ಕುಂಡಿಗೆ ಐತಿಹಾಸಿಕ ಪ್ರಾಮುಖ್ಯತೆ ಇರೋದ್ರಿಂದ ಅಲ್ಲಿ ಚಿನ್ನ ಯಥೇಚ್ಛವಾಗಿರಬಹುದು, ಬೇರೆ ಜಾಗಗಳಲ್ಲೂ ಚಿನ್ನ ಸಿಗಬಹುದು ಅನ್ನೋ ಆಸೆಗಳು ಹುಟ್ಕೊಂಡಿವೆ. ಈ ಲಕ್ಕುಂಡಿಯಲ್ಲಿ ಈ ಹಿಂದೆ ರಾಜರು ಆಳ್ವಿಕೆ ನಡೆಸಿರೋದ್ರಿಂದ, ಹಾಗೆ ಇಲ್ಲಿ ಚಿನ್ನದ ನಾಣ್ಯಗಳನ್ನು ತಯಾರು ಮಾಡೋ ಟಂಕಸಾಲೆ ಸಹ ಇತ್ತು ಅನ್ನೋ ಮಾತುಗಳಿರೋದ್ರಿಂದ ಇಲ್ಲಿ ಚಿನ್ನ ಹುಡುಕಲು ಸಾಕಷ್ಟು ಜನ ಬರ್ತಾ ಇದ್ರಂತೆ. ಈಗಲೂ ಅಲ್ಲಿಗೆ ಕೆಲವರು ಬೇರೆ ಬೇರೆ ಕಾರಣಗಳನ್ನು ಹೇಳಿಕೊಂಡು ನಿಧಿ ಬೇಟೆಗೆ ಬರ್ತಾರೆ. ಆದರೆ ಯಾರಿಗೂ ಸಿಗದ ಚಿನ್ನ ಈಗ ಒಂದು ಕುಟುಂಬಕ್ಕೆ ಸಿಕ್ಕಿದ್ದು, ಈಗ ಸಿಕ್ಕಿರೋ ನಿಧಿ ಬೇರೆಯವರನ್ನೂ ಹುಡುಕಾಟ ನಡೆಸಲು ಪ್ರೇರೇಪಿಸಿದೆ. ಅದೇ ಊರಿನ ಸಾಕಷ್ಟು ಕುಟುಂಬಗಳು ಈಗ ನಮಗೂ ಚಿನ್ನ ಸಿಗಬಹುದು ಅಂತ ಹುಡುಕಾಟಕ್ಕೆ ಮುಂದಾಗ್ತಾ ಇದ್ದಾವಂತೆ. ಈಗ ಗಂಗವ್ವರಿತ್ತಿ ಕುಟುಂಬಕ್ಕೆ ಚಿನ್ನ ಸಿಕ್ಕಿರೋ ವಿಚಾರ ಊರಿಗೆಲ್ಲ ಟಾಮ್ ಟಾಮ್ ಆಗಿದೆ. ಆದರೆ ಈ ಹಿಂದೆಯೂ ಅಲ್ಲಿ ಸಾಕಷ್ಟು ಜನರಿಗೆ ಚಿನ್ನ ಸಿಕ್ಕಿದೆಯಂತೆ. ಆದರೆ ಯಾರೂ ಸಹ ತಮಗೆ ಚಿನ್ನ ಸಿಕ್ಕಿದೆ ಅನ್ನೋ ವಿಚಾರವನ್ನ ಹೇಳಿಕೊಂಡಿಲ್ಲ. ಚಿನ್ನವನ್ನ ಸರ್ಕಾರಕ್ಕೆ ಒಪ್ಪಿಸದೆ ತಮ್ಮ ಬಳಿಯೇ ಇಟ್ಟುಕೊಂಡು ಬಿಟ್ಟಿದ್ದಾರೆ. ಗಂಗವ್ವ ಕುಟುಂಬ ಮಾತ್ರ ಚಿನ್ನವನ್ನ ಕೊಟ್ಟು ಪ್ರಾಮಾಣಿಕತೆ ತೋರಿಸಿದೆ. ಆ ಊರಿನಲ್ಲಿತ್ತು ಟಂಕಸಾಲೆ, ಅದಕ್ಕೆ ಎಲ್ಲೆಂದರಲ್ಲಿ ಚಿನ್ನ ಸಿಕ್ತಿದೆಯಾ? ಹೊಯ್ಸಳ ಅರಸರಿಗೆ ಉಪರಾಜಧಾನಿಯಾಗಿತ್ತ ಲಕ್ಕುಂಡಿ. ಆ ಊರಿನಲ್ಲಿ 100 ಜನರಿಗೆ ಚಿನ್ನದ ಚೂರುಗಳು ಸಿಕ್ಕಿವೆಯಾ? ಒಂದು ಜಾಗದಲ್ಲಿ ಚಿನ್ನದ ಒಡವೆಗಳು ಸಿಗ್ತಾ ಇದ್ದಂತೆ ಈಗ ಲಕ್ಕುಂಡಿ ಹೆಸರು ಇಡೀ ರಾಜ್ಯದಾದ್ಯಂತ ಸದ್ದು ಮಾಡ್ತಾ ಇದೆ. ಆದರೆ ಈ ಲಕ್ಕುಂಡಿಗೆ ಸಾಕಷ್ಟು ಇತಿಹಾಸವಿದ್ದು ಇಲ್ಲಿ ಈ ಹಿಂದೆಯೂ ಸಾಕಷ್ಟು ಮಂದಿಗೆ ಚಿನ್ನ ಸಿಕ್ಕಿದೆಯಂತೆ. ಅಲ್ಲಿ ಅಪಾರ ಪ್ರಮಾಣದ ಚಿನ್ನ ಇದೆ ಅನ್ನೋದಕ್ಕೆ ಸಾಕಷ್ಟು ಸಾಕ್ಷಿಗಳೂ ಸಿಕ್ಕಿವೆ. ಲಕ್ಕುಂಡಿ ಗ್ರಾಮವನ್ನ 3 ಅರಸರು ಆಳಿದ್ದು, ಇದರಲ್ಲಿ ಲಕ್ಕುಂಡಿಯನ್ನ ಹೊಯ್ಸಳ ಅರಸರು ಉಪರಾಜಧಾನಿಯನ್ನಾಗಿ ಮಾಡಿಕೊಂಡಿದ್ರಂತೆ. ಇಲ್ಲಿ ನಾಣ್ಯವನ್ನ ಪ್ರಕಟಿಸುವ ಟಂಕಶಾಲೆಯೂ ಇತ್ತು. ಇಲ್ಲಿರುವ ಕೆಲವು ಸ್ಮಾರಕಗಳು ರಾಜ್ಯ ಸರ್ಕಾರ ಮತ್ತು ಇನ್ನೂ ಕೆಲವು ಕೇಂದ್ರ ಸರ್ಕಾರದ ಸುಪರ್ದಿಯಲ್ಲಿವೆ. ಇಲ್ಲಿನ ಐತಿಹ್ಯಗಳು ಮತ್ತು ಪುರಾತನ ವಸ್ತುಗಳನ್ನು ಹೊರತೆಗೆಯಲು 1953ರಲ್ಲಿ ಉತ್ಖನನ ಮಾಡಲಾಗಿತ್ತಂತೆ. ಆಗಲೂ ಒಂದಷ್ಟು ವಸ್ತುಗಳು ಸಿಕ್ಕಿದ್ವು. ನಂತರ 2003ರಿಂದ 2007ರವರೆಗೂ ಇಲ್ಲಿ ಉತ್ಖನನ ನಡೆದಿತ್ತು.
ಆಗ ಅದರಲ್ಲಿ ದೇವಸ್ಥಾನದ ತಳಪಾಯದಲ್ಲಿ ಒಂದಷ್ಟು ಹಳೆಯ ವಸ್ತುಗಳು ಸಿಕ್ಕಿದ್ವು. ಆದರೆ ನಂತರ ಸರ್ಕಾರದ ಅನುದಾನದ ಕೊರತೆಯಿಂದ ಈ ಕಾರ್ಯ ತಟಸ್ಥವಾಗಿದೆ. ಆದರೆ ಈಗ ಊರಿನಲ್ಲಿ ಹಳೆಯ ಕಾಲದ ಚಿನ್ನ ಸಿಕ್ಕಿರೋದ್ರಿಂದ ಈಗ ಮತ್ತೆ ಸರ್ಕಾರ ಉತ್ಖನನಕ್ಕೆ ಮುಂದಾಗುತ್ತಾ ಅನ್ನೋ ಚರ್ಚೆ ನಡೆಯುತ್ತಿದೆ. ಮಳೆ ಬಂದಾಗೆಲ್ಲ ಚಿನ್ನದ ಹುಡುಕಾಟ ನಡೀತಾ ಇತ್ತ. ಲಕ್ಕುಂಡಿ ಗ್ರಾಮಕ್ಕೆ ಸಾವಿರಾರು ವರ್ಷಗಳ ಇತಿಹಾಸ ಇದೆ. ಇಲ್ಲಿ ರಾಜರು ಆಳ್ವಿಕೆ ಮಾಡ್ತಾ ಇದ್ರು, ಅದೆಲ್ಲ ಓಕೆ. ಆದ್ರೆ ಇಲ್ಲಿ ಒಂದು ಕಾಲದಲ್ಲಿ ಎಲ್ಲೆಂದರಲ್ಲಿ ಚಿನ್ನ ಸಿಗ್ತಾ ಇತ್ತಂತೆ. ಈ ಊರಿನ 101 ಬಾವಿ ಹಾಗೂ 101 ಬಾವಿ ದೇವಸ್ಥಾನ ಇದೆ. ಅಲ್ಲೆಲ್ಲ ಚಿನ್ನ ಇರಬಹುದು ಅಂತ ಜನ ಮಾತಾಡಿಕೊಳ್ತಾರೆ. ಈ ಹಿಂದೆಯೂ ಈ ಗ್ರಾಮದಲ್ಲಿ ಸಾಕಷ್ಟು ಚಿನ್ನ ಸಿಕ್ಕಿದೆಯಂತೆ. ಆದ್ರೆ ಚಿನ್ನ ಸಿಕ್ಕವರು ಆ ವಿಚಾರವನ್ನ ಬಹಿರಂಗ ಮಾಡಿಲ್ಲ. ಇವಾಗ ಸಿಕ್ಕಿದ್ದು ದೇವಸ್ಥಾನದ ಬಳಿ, ಹೀಗಾಗಿ ಇದು ಬಹಿರಂಗವಾಗಿದೆ. ಇನ್ನು ಹಿಂದಿನ ದಿನಗಳಲ್ಲಿ ಮಳೆ ಬಂದ್ರೆ ಸಾಕು, ಗ್ರಾಮದಲ್ಲಿ ಚಿನ್ನವನ್ನ ಹುಡುಕಾಟ ನಡೆಸುತ್ತಿದ್ರು. ಆಗ ಮಳೆ ಬಂದಾಗೆಲ್ಲ ಜನರಿಗೆ ಚಿನ್ನ ಸಿಗ್ತಾ ಇತ್ತಂತೆ. ಅದು ಇಕ್ಕರಿ ಒಳ ಅಂತ ಇರ್ತಿದ್ವಿ, ಕಾಯಿ ಏನೇನು ಸಿಗ್ತಿದ್ವು. ಅವು ನಾವು ಅಷ್ಟೇ ತಿಳುವಳಿಕಿದ್ದಿಲ್ಲ. ಇದು ಸಿಕ್ತು ನನಗೆ ಉಂಗ್ರು ಸಿಕ್ತು ನೋಡು ಅಂತ ಹೇಳ್ತಿದ್ರು. ಮಳೆ ಬಂದಾಗ ಅಷ್ಟೇ ಹುಡುಕ್ತಿದ್ರು ಅವು. ಮಳೆ ಬಂದಾಗ ನಮಗೂ ಅದು ಹೋಗಿ ಕೆಂಪು ಇರ್ತಿತ್ತು, ಸಿಕ್ತಿದ್ವು. ಮಳೆ ಬಂದಾಗ ಇಲ್ಲೇ ರಸ್ತೆಗೆ ಹುಡುಕ್ತಿದ್ವಿ, ಡಾಂಬರ್ ಪಂಬರ್ ಏನಿದ್ದಿಲ್ಲ. ಐತಿಹಾಸಿಕ ಪ್ರದೇಶ, ರಾಜರು ಆಳ್ವಿಕೆ ಮಾಡಿದ ಪ್ರದೇಶ ಅಂದ್ರೆ ಅಲ್ಲಿ ಚಿನ್ನ ಅಥವಾ ನಿಧಿ ಇರುತ್ತೆ ಅನ್ನೋ ನಂಬಿಕೆ ಬರುತ್ತೆ. ಅಂಥದ್ರಲ್ಲಿ ಲಕ್ಕುಂಡಿಯಲ್ಲಿ ಹಿಂದಿನ ಕಾಲದಿಂದ ಈಗಿನವರೆಗೂ ಚಿನ್ನ ಸಿಗ್ತಾನೇ ಇದೆ. ಚಿನ್ನ ಸಿಕ್ಕಿದ ವಿಚಾರ ಕೆಲವು ಆಚೆ ಬಂದ್ರೆ ಇನ್ನು ಕೆಲವು ಆಚೆ ಬರ್ತಾ ಇಲ್ಲ. ಚಿನ್ನಕ್ಕಾಗಿ ಈ ಊರಿಗೆ ಬರುವವರ ಸಂಖ್ಯೆಯೂ ಹೆಚ್ಚಾಗಿದೆ. ಇಷ್ಟೆಲ್ಲ ಇದ್ರೂ ಸರ್ಕಾರ ಈ ಊರಿನ ಬಗ್ಗೆ ಉತ್ಖನನ ಮಾಡಿ ಇತಿಹಾಸವನ್ನ ತಿಳಿಯೋ ಬಗ್ಗೆ ಮನಸ್ಸು ಮಾಡ್ತಾ ಇಲ್ಲ.